ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ 20 ಲಕ್ಷ ಕೋಟಿ ರೂಪಾಯಿಗಳ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾನು ಕೊಡ್ತಾ ಇದ್ದೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿದರು. ಇವತ್ತು ಆ ವಿಶೇಷ ಪ್ಯಾಕೇಜಿನ ಮೊದಲ ಕಂತಿನ ವಿವರಣೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ. ವಿಶೇಷವಾಗಿ MSME ಸೆಕ್ಟರ್ಗೆ ಕೊಡುಗೆಗಳನ್ನು ಒಂದಷ್ಟು ಲಕ್ಷ ಕೋಟಿಗಳ ರೂಪಾಯಿಯಲ್ಲಿ 3 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ಸಿಗುವಂತೆ ಸಾಲ ಸೌಲಭ್ಯವನ್ನು ಕೊಡೋದಕ್ಕೆ ಬೇಕಾದಂತಹ ಯೋಜನೆಯನ್ನು ಕೂಡ ಇವತ್ತು ಪ್ರಕಟಿಸಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಗಳ ವಿಶೇಷ ಯೋಜನೆಗಳನ್ನು ಕೂಡ ಈ ಒಂದು ಪ್ಯಾಕೇಜ್ನಲ್ಲಿ ಸೇರಿಸಲಾಗಿದೆ. ಆದರೆ ವಾಸ್ತವವಾಗಿ ಇದೆಲ್ಲವೂ ಕೂಡ ಜನರಿಗೆ ಹೇಗೆ ತಲುಪುತ್ತೆ, ಎಷ್ಟು ಮಟ್ಟಿಗೆ ನೆರವಾಗುತ್ತೆ, ಸಣ್ಣ ಕೈಗಾರಿಕೆಗಳಿಗೆ ಎಷ್ಟು ಮಟ್ಟಿಗೆ ನೆರವಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಕಾಡ್ತಾ ಇರ್ಬೋದು. ಹಾಗೆಯೇ ಆದಾಯ ತೆರಿಗೆದಾರರ ವಿಚಾರದಲ್ಲೂ ಕೂಡ ರೀಫಂಡ್ ಅನ್ನುವಂತಹ ವಿಷಯವನ್ನು ಹೇಳಿದರೆ, ಈ ರೀಫಂಡ್ನ ಲಾಭ ಎಷ್ಟರ ಮಟ್ಟಿಗೆ ಸಿಗುತ್ತೆ, TDS TCSನಲ್ಲಿ 25% ಇಳಿಕೆ ಅಂತ ಹೇಳಿದಾಗ ಅದು ನಿಜಕ್ಕೂ ಕೂಡ ನಿಮಗೆ ಇದೆಲ್ಲವೂ ಕೂಡ ಅನ್ವಯ ಆಗುತ್ತಾ? ವೇತನವನ್ನು ಪಡಿತಾ ಇರ್ತಕ್ಕಂತಹ ನೌಕರರಿಗೆ, ಉದ್ಯೋಗಿಗಳಿಗೆ ಇದರ ಅನುಕೂಲ ಸಿಗುತ್ತಾ? ಈ ರೀತಿಯಂತಹ ಪ್ರಶ್ನೆಗಳು ಕೂಡ ನಿಮ್ಮ ಬಳಿ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇಬ್ಬರು ತಜ್ಞರು ನಮ್ಮ ಜೊತೆಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಈಗ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿರ್ತಕ್ಕಂತಹ ಪ್ಯಾಕೇಜಿನ ವಿವರಣೆಯನ್ನು ನೋಡೋಣ. ಸ್ವಾವಲಂಬಿ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಕರೆ ಕೊಟ್ಟಿದ್ರು. ಕೊರೋನಾ ವಿರುದ್ಧದ ಫೈಟ್ ವೇಳೆ ಭಾರಿ ಹೊಡೆತ ದೇಶದ ಆರ್ಥಿಕತೆ ಮೇಲೆ ಬಿದ್ದಿತ್ತು. ಇದೇ ಕಾರಣಕ್ಕೆ ಕೊರೋನಾ ವಿರುದ್ಧದ ಫೈಟ್ ಜೊತೆಗೆ ಆರ್ಥಿಕ ಸಮರ ಸಾರಲು ನಿನ್ನೆ ರಾತ್ರಿ 20 ಲಕ್ಷ ಕೋಟಿಯ ಪ್ಯಾಕೇಜ್ ಘೋಷಿಸಿದ್ರು. आज जिस आर्थिक पैकेज का ऐलान हो रहा है उसे जोड़ दें तो ये करीब करीब 20 लाख करोड़ रुपए का है. 20 लाख करोड़ रुपए का है. ये पैकेज भारत की GDP का करीब करीब 10% है. इन सबके जरिए देश के विभिन्न वर्गों को आर्थिक व्यवस्था की कड़ियों को 20 लाख करोड़ रुपए का संबल मिलेगा, सपोर्ट मिलेगा. ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮೋದಿ ಘೋಷಿಸಿದ್ದ 20 ಲಕ್ಷ ಕೋಟಿಯ ಪ್ಯಾಕೇಜ್ನ ವಿವರವನ್ನ ನೀಡಿದ್ದಾರೆ. 45,000 crore liquidity infusion through a partial credit guarantee scheme for the NBFCs in particular. This is an existing scheme, but we are expanding its scope. Expanding its scope only because it will now cover borrowings such as primary bond issued, the commercial papers. So all these will constitute the liability side of the balance sheet, but we are getting into that area also. But in this case, as different from the previous one, 20%, the first 20% loss alone will be borne by the guarantor, which is Government of India. ಅಂದಾಗೆ ಮೋದಿ ಸರ್ಕಾರ ನೀಡುತ್ತಿರುವ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ನ ವಿವರ ಹೀಗಿದೆ. 20 ಕೋಟಿ ಮಹಿಳಾ ಜನ್ಧನ್ ಅಕೌಂಟ್ಗಳಿಗೆ ಮುಂದಿನ 3 ತಿಂಗಳು 500 ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ ಹಾಕಲಿದೆ. ಇನ್ನು IT ರೀಫಂಡ್ ಉಳಿಸಿಕೊಂಡಿದ್ದವರಿಗೆ ರೀಫಂಡ್ ಮಾಡಲು ಬಾಕಿ ಇರುವ ಹಣವನ್ನ ಮರುಪಾವತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದೇ ವೇಳೆ ತುರ್ತು ಆರೋಗ್ಯ ನೆರವಿನ ಪ್ಯಾಕೇಜ್ಗೆ 15,000 ಕೋಟಿ ಮೀಸಲಿಟ್ಟಿದೆ. MSMEಗಳಿಗೆ ಅಡಮಾನವಿಲ್ಲದ ಸಾಲ ಪಡೆಯಲು 3 ಲಕ್ಷ ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಇದೇ ವೇಳೆ ಸಂಕಷ್ಟದಲ್ಲಿರುವ MSMEಗಳಿಗೆ 20,000 ಕೋಟಿಯ ನೆರವು ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದೇ ವೇಳೆ MSMEಯಲ್ಲಿ ಬರುವ ಅತಿ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳ ವ್ಯಾಖ್ಯಾನವನ್ನ ಕೇಂದ್ರ ಸರ್ಕಾರ ಬದಲಿಸಿದ್ದು ಹೂಡಿಕೆಯ ಮೊತ್ತವನ್ನ ಏರಿಕೆ ಮಾಡಿದೆ. 200 ಕೋಟಿಯವರೆಗಿನ ಯೋಜನೆಗಳಿಗೆ ಜಾಗತಿಕ ಟೆಂಡರ್ನ ಅವಶ್ಯಕತೆ ಇಲ್ಲ. EPFನಲ್ಲಿ ಉದ್ಯೋಗದಾತರ ಪಾಲನ್ನ 12% 10%ಕ್ಕೆ ಮುಂದಿನ 3 ತಿಂಗಳ ಅವಧಿಗೆ ಇಳಿಕೆ ಮಾಡಲಾಗಿದೆ. NBFCಗಳಿಗೆ 30,000 ಕೋಟಿ
ಕೋಟಿಯ ವಿಶೇಷ ಲಿಕ್ವಿಡಿಟಿ ಸ್ಕೀಮ್ ಜಾರಿಗೊಳಿಸಿದೆ. ಇದೇ ವೇಳೆ ಸಂಕಷ್ಟದಲ್ಲಿರುವ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 90,000 ಕೋಟಿಯ ಹಣಕಾಸು ನೆರವು ನೀಡಲು ಮುಂದಾಗಿದೆ. ಹಾಗೆಯೇ ರೇರಾದಡಿಯಲ್ಲಿರುವ ರಿಯಲ್ ಎಸ್ಟೇಟ್ ಯೋಜನೆಗಳ ನೋಂದಣಿ ಮತ್ತು ಮುಕ್ತಾಯಕ್ಕೆ 6 ತಿಂಗಳ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ನಾನ್ ಸ್ಯಾಲರಿ ಅವರಿಗೆ ಆದಾಯದ ಮೇಲೆ ಕಡಿತವಾಗುವ TDS ಅಥವಾ TCSನಲ್ಲಿ ಹಾಲಿ ದರದಲ್ಲಿ 25% ಇಳಿಕೆ ಮಾಡಲಾಗಿದೆ. ಹೀಗೆ ಕೇಂದ್ರ ಸರ್ಕಾರ ತನ್ನ ಪ್ಯಾಕೇಜ್ನ ವಿವರವನ್ನ ನೀಡುತ್ತಿದೆ. ಮೊದಲ ಹಂತದಲ್ಲಿ ಸಣ್ಣ ಕೈಗಾರಿಕೆಗಳು, ರಿಯಲ್ ಎಸ್ಟೇಟ್, ಆದಾಯ ತೆರಿಗೆ ಮೊದಲಾದ ಕ್ಷೇತ್ರಗಳಿಗೆ ಅನ್ವಯಗೊಳಿಸುವಂತೆ ಪ್ಯಾಕೇಜ್ನ ವಿವರ ನೀಡಲಾಗಿದೆ. ಮುಂದಿನ ಹಂತದಲ್ಲಿ ರೈತರು, ದೊಡ್ಡ ಉದ್ದಿಮೆಗಳ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಪ್ಯಾಕೇಜ್ ರೂಪಿಸಲಿದೆ ಅನ್ನೋದು ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, TV9. ಎಸ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಹೇಳಿದಂತಹ ಪ್ಯಾಕೇಜ್ಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀಡಿದಂತಹ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಬಹಳ ಮುಖ್ಯವಾಗಿ MSME, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸೀಮಿತವಾಗಿ ನೋಡುತ್ತಿದ್ದರೆ ಬಹಳ ಮುಖ್ಯವಾದಂತಹ ಘೋಷಣೆಗಳು ಈ ವಲಯದಲ್ಲಿ ಸಿಕ್ಕಿರುವಂಥದ್ದು. ಹಾಗೆಯೇ IT ರಿಟರ್ನ್ಸ್ ಫೈಲ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಒಂದಷ್ಟು ರಿಲೀಫ್ಗಳು, ಒಂದಷ್ಟು ರೀಫಂಡ್ನ ಬೆನಿಫಿಟ್, ಅಂದರೆ ರೀಫಂಡ್ನ ಲಾಭ ಯಾವ ರೀತಿಯಾಗಿ ಸಿಗುತ್ತೆ ಅನ್ನುವಂಥದ್ದು, ಇವೆಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾತಾಡ್ತಾ ಹೋಗೋಣ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಗುರುರಾಜ್ ಆಚಾರ್ಯ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕೈಗಾರಿಕೋದ್ಯಮಿ ಮತ್ತು FKCCIನ ಮಾಜಿ ಅಧ್ಯಕ್ಷರಾಗಿರುವ ತಲ್ಲಂ ವೆಂಕಟೇಶ್ ಅವರು ಕೂಡ ನಮಗೆ ಈಗ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ತಲ್ಲಂ ವೆಂಕಟೇಶ್ ಅವರೇ, ಯಾವ ರೀತಿಯಾಗಿ ತಾವು ನೋಡ್ತೀರಿ ಇವತ್ತಿನ ಈ MSME ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೊಲ್ಯಾಟ್ರಲ್ ಫ್ರೀ ಆಗಿರ್ತಕ್ಕಂತಹ ಒಂದು ಲೋನನ್ನು ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕವಾಗಿ MSME ಸೆಕ್ಟರ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸಿದ್ದಾರೆ. ಮತ್ತು MSMEಯ ಒಟ್ಟು ಸ್ಟ್ರಕ್ಚರ್ನ, ಒಟ್ಟು ವ್ಯಾಖ್ಯಾನವನ್ನೇ ಬದಲಿಸಿದ್ದಾರೆ. ಒಟ್ಟು ಹೂಡಿಕೆಯ ಮೊತ್ತದ ಗಾತ್ರವನ್ನು ಹಿಗ್ಗಿಸಿರುವಂಥದ್ದು ಕೂಡ ಗಮನಿಸಬೇಕಾಗಿರುವಂಥದ್ದು. ಬಹುಶಃ ಇದು ಯಾವ ರೀತಿ ಅಂತ ನೆರವಾಗುತ್ತೆ ಈ ಒಂದು ಸಣ್ಣ, ಅತಿ ಸಣ್ಣ ಕೈಗಾರಿಕೆಗಳ ದೃಷ್ಟಿಯಿಂದ ತಲ್ಲಮ್ಮ ಅವರೇ? ನೋಡಿ, ಸಾಮಾನ್ಯವಾಗಿ ನಿನ್ನೆ ನಮ್ಮ ಪ್ರಧಾನಿಯವರು ಮಾತಾಡಿದಾಗ ಒಂಥರ ಥ್ರಿಲ್ಲಿಂಗ್ ಅಂತೀವಲ್ಲ, ಆ ಥರ ಇತ್ತು. ಯಾಕೆ ಅಂದರೆ ಅವ್ರು ಮಾತಾಡೋ ರೀತಿ, ಅವರು ಹೇಳೋ ರೀತಿ ಒಳಗೆ ಒಂದು ಬೇರೆ ವಿಧವಾದಂತಹ ರೀತಿನೇ ಇದೆ ಅದರೊಳಗೆ. ಅದರಿಂದ ಇವತ್ತು ಅದರದ ಮುಂದೆ ಮಾಡಿಕೊಂಡು ನಿರ್ಮಲಾ ಸೀತಾರಾಮನ್ ರವರು ಈ MSME ಬಗ್ಗೆ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ. ಒಂದು ಒಂದು ಸಿಂಹಾವಲೋಕನ ಮಾಡಿದಾಗ ಜನರಲ್ ಆಗಿ ಏನಪ್ಪ 3 ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ MSMEಗೆ ಅಂತಂದ್ರೆ ಎಂಥವ್ರಿಗೂ ಒಂಥರ ರೋಮಾಂಚ ಆಗ್ತದೆ, ಏನೋ ಇಷ್ಟೊಂದು ಕೊಡ್ತಾರ ಅಂತಂದ್ಬಿಟ್ಟು. ಆದ್ರೆ ಏನಾಗುತ್ತೆ ಅಂತಂದ್ರೆ ಇವ್ರು ಮಾಡೋದು ಮೊದಲನೇದಾಗಿ ರಿಲ್ಯಾಕ್ಸೇಷನ್ ಆಫ್ ಕ್ಯಾಪಿಟಲ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಟರ್ನ್ ಓವರ್. ಇಟ್ ಈಸ್ ಎ ವೆಲ್ಕಮ್ ಸೈನ್. ಯಾಕೆ ಅಂತಂದ್ರೆ ಹಳೆ ಕಾಲದಲ್ಲಿ ನಾನು ಇವಾಗ 50 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು 50 ವರ್ಷ ಹಿಂದೆ ಇದ್ದಾಗ ಇದು ಕೇಳಿದ್ದ ಅಂತಂದ್ರೆ ಏನಪ್ಪ ಇಷ್ಟೊಂದು ದೊಡ್ಡದು ಅಂತ ನೋಡು, ಕೋಟಿ ಅಂದ್ರೆ ನಮ್ಗೆ ಬೆಲೆನೇ ಗೊತ್ತಿರಲಿಲ್ಲ. ಇವತ್ತಿನ ದಿವಸ ಈ ಒಂದು ಸಮಂಜಸವಾಗಿದೆ ಅದು, ಈ ರೀಡೆಫಿನಿಷನ್. ಅದರೊಳಗೆ ಕೆಲವರು ಅದ್ರ ಬಗ್ಗೆ ಯಾವ ರೀತಿ ನೋಡ್ತಾರೋ ಹೇಳಕ್ ಆಗೋದಿಲ್ಲ, ಬಟ್ ಜನರಲಿ ಇಟ್ ಇಸ್ ಓಕೆ. ಸೆಕೆಂಡ್ಲಿ, ಆಸ್ ಫಾರ್ ಆಸ್ ದ ಪ್ರೆಸೆಂಟ್ ಸಿನಾರಿಯೋ, ಇವತ್ತಿನ ದಿವಸ ಪರಿಸ್ಥಿತಿ ನೋಡಿದೆ ಅಂತಂದ್ರೆ 1.5 ತಿಂಗಳು 2 ತಿಂಗಳಿಂದ ನಮಗೆ ಕೆಲಸ ಇಲ್ಲ, ಮುಚ್ಚಿದೀವಿ. ಫ್ಯಾಕ್ಟರಿ ಒಳಗೆ ಇನ್ನೊಂದು ಮೆಷಿನ್ಗಳು ಶುರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಏಪ್ರಿಲ್ ನ ಸಂಬಳ ಕೊಡ್ಬೇಕು ಅಂತ ಮಾಡ್ತಾ ಇದಾರೆ. ನನಗೇನ್ ಅನಿಸ್ತು ಅಂತಂದ್ರೆ, ಸಾಮಾನ್ಯವಾಗಿ ಇವಾಗ ನಮಗ್ ಬೇಕಾಗಿರೋದು ಹಣ, ನಮ್ ಜೋಬಿಗೆ ಹಣ ತುಂಬಬೇಕು, ಪ್ರಶ್ನೆ ಕೇಳದೆ ಕೊಡ್ಬೇಕು. ಯಾಕಂದ್ರೆ ನಮಗ್ ಬರಬೇಕಾದ ಹಣನ ಯಾರು ಕೊಡ್ತಾ ಇಲ್ಲ, ಯಾಕಂದ್ರೆ ಅವರು ಮುಚ್ಚಿದ್ರು. ಅದ್ರೊಳಗೂ ಇವಾಗ ಏನ್ ಮಾಡಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಮತ್ತೆ ಇವ್ರಿಗೆ ಮಾತ್ರ ನಾವು 45 ದಿವಸದಲ್ಲಿ ಕೊಡ್ತೀನಿ ಅಂತಾರೆ. ನಾವುಗಳೆಲ್ಲ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೆಲಸ ಮಾಡೋರು, ನಮಗೇನಾಗ್ತದ ಅವಾಗ ಎಲ್ರಿಗೂ ಅನ್ವಯ ಆಗೋ ತರ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ಬರೋ ದುಡ್ಡು ಇವಾಗ ಏನಾಗ್ತದೆ, 2 ಕಡೆ ಡಬಲ್ ವ್ಯಾಮಿ ಅಂತೀವಲ್ಲ ಆ ತರ. ಒಂದು ಬರೋ ದುಡ್ಡು ಬರೋದಿಲ್ಲ, ಕೊಡ್ಬೇಕಾದ್ರು ಲೆಕ್ಕವಿಲ್ಲದಷ್ಟು ದುಡ್ಡಿದೆ. ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ವಾಟರ್ ಚಾರ್ಜಸ್ ಇರ್ಬೋದು, EF PSI ಅಂತ. EF PSIಗೆ ಒಂದು ರೈಡರ್ ಹಾಕಿದ್ದಾರೆ. ನಿಮ್ಮಲ್ಲಿ 100 ಜನ ಕೆಲಸ ಮಾಡಿದ್ರೆ 90% 15,000ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಅಪ್ಲೈ ಆಗತ್ತೆ ಅಂತ. ಕರೆದ್ಬಿಟ್ಟು ಸರ್, ಅದು ಹೇಳೋಕ್ ಕಷ್ಟ ಸರ್. ಯಾಕೆ ಅಂತಂದ್ರೆ ಅವ್ರು ಹೇಳೋದು ನೋಡ್ದಂದ್ರೆ ಗೋಜಿಗಿದೆ. ಇದಕ್ಕೆ ನಮಗೇನ್ ಮಾಡಿದ್ರು ಅಂದ್ರೆ, ನಾವು ಇದೇ ತರ ಹೇಗಪ್ಪ ಅದನ್ನ ಡಿಫೈನ್ ಮಾಡೋದು ಅಂತಂದಾಗ PF ಡಿಪಾರ್ಟ್ಮೆಂಟ್ ಕರೆದ್ಬಿಟ್ಟು, ಸರ್ ನಿಮ್ ಫ್ಯಾಕ್ಟರಿ ಎಲಿಜಿಬಿಲಿಟಿ ಇದೆ, ನೀವು ಬನ್ನಿ ಅಂತಂದ್ರು. ಹ್ಯಾಟ್ಸ್ ಆಫ್. ದಟ್ ಇಸ್ ಎ ರೇರ್ ಸೈನ್ ಐ ಹ್ಯಾವ್ ಸೀನ್ ಫ್ರಮ್ ಎ ಪಬ್ಲಿಕ್ ಸರ್ವೆಂಟ್ ಸೇಯಿಂಗ್ ದಟ್ ಸರ್ ಬನ್ನಿ ಈ ತರ ನಿಮಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇವಾಗ ಮಾರ್ಚ್ ಕೊಟ್ರು, ಏಪ್ರಿಲ್ ಬರೋಣ ಸರ್. ಮಾರ್ಚ್ 25ರಿಂದ ನಾವು
ಮೇ 4ನೇ ತಾರೀಕುವರೆಗೂ ಯಾವ ಕೈಗಾರಿಕೆನೂ ಕೆಲಸ ಮಾಡಿಲ್ಲ. ಅವ್ರಿಗೆ ಸಂಬಳ ಕೊಡಬೇಕು, ನಾನು ಅಲ್ಲಿಂದ ದುಡ್ಡು ತರಬೇಕು. ಆ ದುಡ್ಡು ಕೊಟ್ರೆ ಮಾತ್ರ PF ಇದು ಸಿಗುತ್ತೆ. ಈ ತರ ಸಂದಿಗ್ಧ ಪರಿಸ್ಥಿತಿ. ಅದನ್ನ ಯಾವಾಗ ನಾವು ಅದನ್ನ ಆಚೆ ಬರ್ತೀವೋ ಆವಾಗಲೇ ಅದು ನಮಗೆ ಒಳ್ಳೇದಾಗೋದು. ಇವಾಗ ರಾ ಮೆಟೀರಿಯಲ್ ಕೊಡಬೇಕು ಅಂತಂದ್ರು, ಆಮೇಲೆ ನಾವು ಬೇರೆಯವ್ರು ಕೊಡ್ಬೇಕಾದ್ರೆ ಕೆಲಸದವ್ರು ಬಂದಾರ ಅವ್ರಿಗೆ ಏನಿಲ್ಲ ಅಂದ್ರೆ ಒಂದು 50% ಅವ್ರಿಗೆ ಕೊಡ್ಬೇಕಲ್ವಾ. ಹೌದು, ಮನುಷ್ಯರಿಗೆ ದಾಕ್ಷಿಣ್ಯನ ತೋರಿಸ್ಬೇಕು, ಅವನು ಬದುಕಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಿಂದ ಈ ನಿಯರ್ ಬೈ ಅಂದರೆ ರಾಮನಗರ ಅಥವಾ KGF ಮತ್ತೆ ಅಲ್ಲಿಂದ ಬರ್ತಾರೆ ಕೆಲಸಗಾರರು. ಅವ್ರಿಗೆ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ. ಟ್ರೈನಲ್ಲೂ ಬರೋಕ್ಕಾಗಲ್ಲ, ಬಸ್ಸಲ್ಲೂ ಬರೋಕ್ಕಾಗಲ್ಲ. ಬೆಂಗಳೂರಿನಲ್ಲೇ ಒಂದು 5 ಕಿಲೋಮೀಟರ್ ದೂರದಲ್ಲಿದ್ರೆ ಅವ್ರು ಬರೋಕ್ ಆಗ್ತಿಲ್ಲ. ಇದೇನಾಗ್ತದೆ ಅಂದ್ರೆ ನಾವು ಅನ್ಕೊಂಡಿರೋದು, ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದಾಗಲೂ ಇದೇ ಹೇಳಿದ್ವಿ, ಸರ್ ಒಂದು 15 ದಿವಸ 20 ದಿವಸ ಟೈಮ್ ಕೊಡಿ ಸರ್, ಸ್ವಲ್ಪ ಸೆಟ್ಲ್ ಆಗ್ತೀವಿ. 100ಕ್ಕೆ 100 ಭಾಗ ಎಲ್ಲರೂ ಬಂದ್ರೇನೆ ನಮಗೆ ಕೆಲಸ ಮಾಡೋಕ್ಕಾಗೋದು. ಎಲ್ಲೋ 4 ಜನ ಬಂದು ಕಸ ಗುಡಿಸೋರು ಮಾತ್ರ ಬಂದರೆ ನಾನು ಮೆಷಿನ್ ಇಟ್ಕೊಂಡು ಏನು ಮಾಡಲಿ? ನಿಜ. ತಲಂ ಅವರೇ, ಜಸ್ಟ್ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ತಲಂ ವೆಂಕಟೇಶ್ ಅವರೇ, ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ನಮ್ಮ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಗುರುರಾಜ್ ಆಚಾರ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಗುರುರಾಜ್ ಆಚಾರ್ಯ ಅವರೇ, ಬಹಳ ಮುಖ್ಯವಾಗಿ ಇವತ್ತು ಈ ಪ್ಯಾಕೇಜ್ನ ವಿವರಣೆಯ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಅಂಶಗಳನ್ನು ನಾವು ಗಮನಿಸ್ತಾ ಬಂದರೆ, ಆದಾಯ ತೆರಿಗೆ ಪಾವತಿದಾರರಿಗೆ ಸಂಬಂಧಪಟ್ಟಂತೆ ರೀಫಂಡು ಮತ್ತು ಅವರು ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಫೈಲ್ ಮಾಡೋದಕ್ಕಿರತಕ್ಕಂತಹ ಅವಧಿಯ ವಿಸ್ತರಣೆ ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಬಟ್ ಇದು ಯಾವ ರೀತಿಯಾಗಿ ಬೆನಿಫಿಟ್ ಆಗ್ತಿದೆ ಕಾಮನ್ ಮ್ಯಾನ್, ಒಬ್ಬ ಸಂಬಳ ಪಡಿತಾ ಇರತಕ್ಕಂತಹ ನೌಕರನಿಂದ ಹಿಡಿದು ಉದ್ಯೋಗಿಯಿಂದ ಹಿಡಿದು ಕಂಪನಿಗಳವರೆಗೆ ನೋಡ್ತಾ ಹೋದ್ರೆ? ಇದು ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಮಾತಾಡ್ಬಿಡ್ತೇನೆ. ಓಕೆ. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇವ್ರೇನ್ ಹೇಳಿದಾರೆ, ಇವತ್ತಿನ ಒಂದು ಲೆಕ್ಕದಲ್ಲಿ TDS ಯಾರ್ಯಾರು TDS ಮಾಡಬೇಕೋ ಅವ್ರು ಮಾಡಲೇಬೇಕು. ಓಕೆ. ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ, ಅವರು ನನಗೆ ನಿಮ್ಮ TV9 ಅವರು ನನ್ನ ಪ್ರೊಫೆಷನಲ್ ಸರ್ವಿಸಸ್ ಮಾಡಿದ್ರೆ 1 ಲಕ್ಷ ಬಿಲ್ ಕಳಿಸಿದ್ರೆ ನೀವು 10% TDS ಮಾಡಬೇಕಿತ್ತು. ಆ 10% ಮಾಡೋ ಬದಲು 25% ರಿಬೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು 7.5% ಮಾಡಿ ಕೊಡಿ ಅಂತ ಹೇಳಿ. ಅಂದ್ರೆ ಮಾಡಲೇಬೇಕು TDS. ಅದೇ ತರ TCS ಅಂತ ಕೂಡ ಹೇಳ್ತೀವಿ. ಅದು ಯಾರಾದ್ರೂ ಒಂದು ದೊಡ್ಡ ಕಾರ್ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ, 10 ಲಕ್ಷಕ್ಕಿಂತ ಮೇಲ್ಪಟ್ಟ ಕಾರ್ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ 1% TCS ಅಂತ ಹೇಳಿ ಮಾಡ್ತಾರೆ. ಆ TCS ಒಂದು 10,000 ರೂಪಾಯಿ ಕಟ್ಟಬೇಕಾಗಿದೆ. 10,000 ರೂಪಾಯಿ ಅವ್ರು ತಗೊಳ್ಳೋ ಬದಲು 7,500 ರೂಪಾಯಿ ತಗೊಂಡ್ರೆ ಸಾಕು ಅಂತ ಹೇಳಿ. ಸೊ ಇದರಲ್ಲಿ ಒಟ್ಟಾರೆ ಇದು TDS ಮಾಡಬೇಕಾಗಿರೋರು ಮಾಡಲೇಬೇಕು. ಸ್ಯಾಲ್ರಿ ಅವರಿಗೆ ಏನೂ ರಿಬೇಟ್ ಇಲ್ಲ. ನಾನ್ ಸ್ಯಾಲರಿಡ್ ಕೇಸಸ್ ಅಂದ್ರೆ ನೀವು ಬ್ಯಾಂಕ್ ಅಲ್ಲಿ ನೀವು ಈ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ TDS ಏನ್ ಮಾಡಬೇಕು ಅದು ಕಂಪ್ಲೀಟ್ ಆಗಿ ಮಾಡಬೇಕು. ಓಕೆ. ಇದು ನಾನ್ ಸ್ಯಾಲರಿಡ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್, ರೆಂಟಲ್, ಕಮಿಷನ್, ಪ್ರೊಫೆಷನಲ್ ಚಾರ್ಜಸ್, ಅದ್ರ ಮೇಲೆ ದೇ ಹ್ಯಾವ್ ಟೋಲ್ಡ್ ದಟ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ವಾಟ್ ಎವರ್ ರೇಟ್ ನಾರ್ಮಲಿ 10% ಇರುತ್ತದೆ, ಅದೇ ಇಂಟ್ರೆಸ್ಟ್ ಮೇಲೆ 10%, ಡಿವಿಡೆಂಡ್ಸ್ ಮೇಲೆ 10%, ಕಮಿಷನ್ ಮೇಲೆ 5%, ಕಾಂಟ್ರಾಕ್ಟ್ ಮೇಲೆ 2% ಇರುತ್ತದೆ. ಸೊ ಅದು ಆ ಪರ್ಸೆಂಟೇಜ್ ಎಷ್ಟಿದೆಯೋ ಅದರದ್ದು 75% ನೀವು TDS ಮಾಡಲೇಬೇಕು. ಆ 75% ಮಾಡಿದ್ದನ್ನ ಗೌರ್ಮೆಂಟಿಗೆ ಕಟ್ಟಬೇಕು. ಓಕೆ. ಸೊ ಈ ಒಟ್ಟಾರೆ ಈ ರಿಬೇಟ್ 2.5% ರಿಬೇಟ್ ಇಲ್ಲ 50,000 ಕೋಟಿ ಉಳಿತು ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಾ ಇದೆ. ಓಕೆ. ಬಟ್ ಪಾಯಿಂಟ್ ಇಸ್, ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ ಪ್ರಕಾರ 20 ಲಕ್ಷ ಕೋಟಿ ನಾನೇನು ಕೊಡ್ತಾ ಇದ್ದೀನಿ ಬೆನಿಫಿಟ್ ಅಂತ ಹೇಳಿದ್ರಲ್ಲ, ಅದರಲ್ಲಿ 1,70,000 ಕೋಟಿ ನಿರ್ಮಲಾ ಸೀತಾರಾಮನ್ ಅವರು ಮಾರ್ಚ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಹೌದು. ಇನ್ನೊಂದು 6 ಲಕ್ಷ ಚಿಲ್ಲರೆ ಕೋಟಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅವಾಗಲೇ ಕೊಟ್ಟಿದ್ದಾರೆ. ಹೌದು. ಇನ್ನೊಂದು 13 ಲಕ್ಷ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ಒಂದು ಪ್ಯಾಕೇಜ್ ನಲ್ಲಿ 6 ಲಕ್ಷ ಕೋಟಿ ಎಷ್ಟು ಕೊಟ್ಟಿದ್ದಾರೆ. ಹೌದು. ಬಟ್ ಆ 6 ಲಕ್ಷ ಕೋಟಿ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದೇ 50,000 TDS ಏನು ಉಳಿತಲ್ಲ, ಈ TDS ಇಲ್ದಿದ್ರು ನಾನು ಕಟ್ಟಲೇಬೇಕು. ಅದರಲ್ಲಿ ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೇವಿಂಗ್ ಅಂತ ಹೇಳ್ತೇನೆ. ನನಗೇನಂದ್ರೆ ಸದ್ಯಕ್ಕೆ ನೀವು ನನಗೆ 1 ಲಕ್ಷದಲ್ಲಿ 10,000 ರೂಪಾಯಿ ಮುರ್ಕೊಂಡು ಕೊಡೋರು 7,500 ರೂಪಾಯಿ ಮುರ್ಕೊಂಡು ಕೊಡ್ತೀವಿ. ಸೊ 90,000 ಕೊಡೋದು ಜಾಗದಲ್ಲಿ 92,500 ರೂಪಾಯಿ ಕೊಡ್ತೀವಿ. ಸೊ ಒಟ್ಟಾರೆ ನಾನು ಹೇಳ್ಬೇಕಂದ್ರೆ ಈ ವಿಷಯದಲ್ಲಿ ಗವರ್ಮೆಂಟ್ ಏನ್ ಮಾಡಿದೆ, ಲಿಕ್ವಿಡಿಟಿನ ಹೆಚ್ಚು ಮಾಡಿದೆ. ಹೌದು. ಪರ್ಮನೆಂಟ್ ಆಗಿ ಯಾರಿಗೂ ಬೆನಿಫಿಟ್ ಕೊಡ್ಲಿಲ್ಲ. ಬಹುಶಃ ನೀವು ಹೇಳಿದಾಗೆ ಇದು ಮೊದಲನೇ ಕಂತು. ಈ ಮೊದಲನೇ ಕಂತಲ್ಲ, ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಒಂದು ಕಂತು ಅವಾಗಲೇ 1,70,000 ಆಗ್ಬಿಟ್ಟಿದೆ. ಎರಡನೇ ಕಂತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ 2 ಸರ್ತಿ ಬಂದು ಹೇಳಿದ್ದಾರೆ ಗವರ್ನರ್ ಅವರು. ಇವತ್ತು 4ನೇ ಕಂತು ಅಂತ ಹೇಳ್ಬೇಕು ಒಂದ್ ಲೆಕ್ಕದಲ್ಲಿ. ಈ 4ನೇ ಕಂತ ನಂತರ ನಮಗೆ ಆಕ್ಚುಲಿ ಏನ್ ಬೇಕಾಗಿತ್ತು, ಪಾರ್ಟ್ಲಿ ಈಗ ಅಥವಾ ರೆಂಟಲ್ ಅದ್ರಲ್ಲಿ ಏನಾದ್ರೂ ಗವರ್ಮೆಂಟ್ ನಮಗೆ ಶೇರ್ ಮಾಡ್ಕೊಳ್ತದ ಅಂತ ಹೇಳಿ ಒಂದು ಅನಿಸಿಕೆ ಇತ್ತು. ಅದು ಬಹುಶಃ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಹೇಳ್ಬೋದು.
ಓಕೆ ಓಕೆ ಗುರುರಾಜಾಚಾರ್ಯ ಅವರೇ ಜಸ್ಟ್ ಮಾತಾಡ್ತೀನಿ ಇಲ್ಲಿ ತಲ್ಲಮ್ಮ ಅವರೇ ಇನ್ನೊಂದು ತಲ್ಲಮ್ಮ ಅವ್ರ ಜೊತೆಗೆ ಒಂದು ವಿಚಾರವನ್ನ ಕೇಳಬೇಕಿತ್ತು. ಈಗ ಇದರಲ್ಲಿ ಇನ್ನೊಂದು ಅಂಶವನ್ನ ಹೇಳಿದ್ದಾರೆ, MSME ಗಳಿಗೆ ಸಂಬಂಧಪಟ್ಟಂತೆ ಹೇಳಿರುವಂತ ಸುಮಾರು 20,000 ಕೋಟಿ ರೂಪಾಯಿ. ಎಸ್ 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 ತಲ್ಲಮ್ಮ ಅವ್ರು ಹೇಳಿ ಸರ್. ಒಂದೇ ಒಂದು ನಿಮಿಷ ಹೇಳಿ. ಈ TDS ಬಗ್ಗೆ ಮಾತಾಡ್ತಿದ್ರಿ. ಓಕೆ ಸರ್, TDS ಬಗ್ಗೆ ಮಾತಾಡಿದ್ರಿ ಸರ್. TDS ಬಗ್ಗೆ ನೀವು ಕಡಿಮೆ ಮಾಡಿದ್ರಿ ಏನ್ ಸರ್? 2 ತಿಂಗಳು 3ನೇ ತಿಂಗಳು ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಸರ್? ಹೌದು. ನೀವು ಅದನ್ನೆಲ್ಲ ಖರ್ಚು ಮಾಡಿದೆ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋ ದಿವಸ ಮತ್ತೆ ಕಣ್ಕೊಂಡ್ ಬಿಡ್ತೀರಾ? ಹೌದು. ಅದರಿಂದ ಏನ್ ಬೆನಿಫಿಟ್ ಏನಿಲ್ಲ ಸರ್. ಅದು ಓಕೆ ಏನಂದ್ರೆ ಇವತ್ತಿನ ದಿವಸ ಜೋಬಲ್ಲಿ 4 ಕಾಸು ಇದೆ ಅಂತ ಅನ್ಕೋಬೋದೇ ಹೊರತು ಬೇರೆ ಏನ್ ಹೇಳಕ್ ಆಗಲ್ಲ ಸರ್. ಈ 20,000 ಕೋಟಿ ರೂಪಾಯಿಯ 20,000 ಕೋಟಿ ರೂಪಾಯಿಯನ್ನ MSME ಗಳಿಗೆ ಸಂಬಂಧಪಟ್ಟಂತೆ ಸಬಾರ್ಡಿನೇಟ್ ಡೆಪ್ಟ್ ಫಾರ್ ಸ್ಟ್ರೆಸ್ಡ್ MSMEs ಅನ್ನುವಂಥದ್ದನ್ನ ಇವತ್ತೇನು ಕೇಳಿದಾರಲ್ಲ, ಇದು ಯಾವ ರೀತಿಯಾಗಿ ನಿಜಕ್ಕೂ ಕೂಡ ಸಂಕಷ್ಟದಲ್ಲಿರುವಂತಹ MSME ಗಳಿಗೆ ಈ ಹಣ ಬೆನಿಫಿಟ್ ಆಗತ್ತಾ, ಲಾಭ ತರುತ್ತಾ ಇದು? ಸರ್, ಇವಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನಡೀತಿರೋದನ್ನ ಎಲ್ಲರೂ ಸ್ಟ್ರೆಸ್ ಡೇ ಸರ್ ಇವತ್ತಿನ. ಹೌದು. 1.5 ತಿಂಗಳು ಸರ್. ನಾನು ಇನ್ನೂ ಒಂದು ಹೇಳ್ತೀನಿ ಕೇಳಿ. ಕೆಲವು ಸೆಕ್ಟ್ರು, ಆಟೋಮೊಬೈಲ್ ಸೆಕ್ಟ್ರು, ಟೆಕ್ಸ್ಟೈಲ್ ಸೆಕ್ಟ್ರು ಮತ್ತು ಟ್ರ್ಯಾಕ್ಟರ್ ಸೆಕ್ಟ್ರು, ಈ ಕೆಲವು ಸೆಕ್ಟ್ರಲ್ಲಿ ಡಿಸೆಂಬರ್ 18ರಿಂದಾನೇ ಈ ತೊಂದರೆ ಇದೆ. ಇವತ್ತಿನ ದಿವಸ ನಾವು ಮಾರ್ಚಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ 30% ಅಥವಾ 40% ಕೆಪಾಸಿಟಿಲಿ ಮಾಡ್ತಾ ಇದ್ದೀವಿ. ನಮಗೆ ತಲೆ ಮೇಲೆ ಕೂತ್ಬಿಟ್ಟು ನೀವು ಎಲ್ಲಾನು ಕೊಡಬೇಕು ಅಂತಾರೆ ಸರ್. ನಾನೆಲ್ಲದೇನು ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾದ್ದು ನಮ್ಮ ಜೋಬಿಗೆ ಹಣ ಹಾಕಬೇಕಾದ್ದು ಇವತ್ತಿನ ದಿವಸ ಸ್ಯಾಲ್ರಿ ಕೊಡೋದಕ್ಕೆ. ಸ್ಯಾಲ್ರಿ ಕೊಟ್ಟರೆ PF ಬೆನಿಫಿಟ್ ಸಿಗುತ್ತೆ. ನಾನು ಎಲ್ಲಿಂದ ತರಲಿ ಸರ್? ನಾನು ಪೇಮೆಂಟ್ ಕೊಡಬೇಕು ಅಂದ್ರೆ ಕೊಡೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ಸ್ವಲ್ಪ ವ್ಯವಹಾರ ತಿಳಿದವರು, ಕೈಗಾರಿಕೆಯಲ್ಲಿ ಕೆಲಸ ಮಾಡಿ ಪರಿಚಯ ಇದ್ದವ್ರನ್ನ ಸೇರಿಸ್ಕೊಂಡಿದ್ರೆ ಅವ್ರ ತೊಂದರೆ ಏನೋ ಒಂದು ಗೊತ್ತಾಗಿರೋದೇನೋ. ಇವಾಗ ಏನಾಗ್ತಾನೆ, ಮೋಸ್ಟ್ಲಿ ಬ್ಯೂರೋಕ್ರಾಟ್ಸ್ ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಟಿವಿನಲ್ಲಿ ಮಾತಾಡ್ತಿರೋದು ಅದನ್ನ ಹೇಳ್ದ ಅಂದ್ರೆ ಬೇರೆ ತರ ಅರ್ಥ ಮಾಡ್ಕೊಂಡ್ರು ಅಪಾರ್ಥ ಮಾಡ್ಕೋಬಹುದು. ಅದರಿಂದ ನಾನು ಹೇಳೋದೇನು ಅಂತಂದ್ರೆ, ಬ್ಯಾಂಕಿಗೆ ನಾನು ಇದೇ ಮೊನ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತಾಡಿದೆ. ಸರ್, ನಿಮಗೆ ಬಂದಿರೋದು ಒಂದೇ ಸರ್ ಮೆಸೇಜು, ನಮಗೆ ಇನ್ನೂ ಮೇಲ್ಗಡೆ ಏನು ಬಂದಿಲ್ಲ, ನೀವೇನಾದ್ರು ಇದ್ರೆ ಮೇಲಧಿಕಾರಿಗಳನ್ನ ಮಾತಾಡಿ ಸರ್ ಅಂತಂದ್ರು. ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಇಬ್ಬರ ಜೊತೆ ಕೂಡ ಮಾತಾಡ ಮುಂದುವರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಅಂಶದ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು EPFಗೆ ಸಂಬಂಧಪಟ್ಟ ಇಲ್ಲಿ ಗುರುರಾಜಾಚಾರ್ಯ ಅವರೇ ಒಂದು ಕ್ವಿಕ್ ಆಗಿ ತಮ್ಮ ಹತ್ರದಿಂದ ತಿಳ್ಕೊಳ್ಳುವಂಥದ್ದು, ಈ EPFನಲ್ಲಿ ಎಂಪ್ಲಾಯರ್ ಶೇರ್ನಲ್ಲಿ 2% ಇಳಿಕೆ ಮಾಡಿದಲ್ಲ, ಇದು ಯಾವ ರೀತಿಯಾದಂತಹ ಅನುಕೂಲವನ್ನು ಮಾಡಿಕೊಳ್ಳುವಂಥದ್ದು, ಯಾವ ರೀತಿಯಾಗಿ ಉದ್ಯೋಗಿಗಳಿಗೆ ಇದರಲ್ಲಿ ಹಾಗಾದ್ರೆ ಲಾಸ್ ಇದು ಹೇಗೆ ಅಂತ? ಅಲ್ಲ, ಉದ್ಯೋಗಿಗಳಿಗೆ ಏನು ಲಾಸ್ ಇಲ್ಲ. ಓಕೆ. ಇದರಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ಆವಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಈ ತಲ್ಲಂ ವೆಂಕಟೇಶ್ ಅವರು ಈಚೆ ಹೇಳಿದ್ರು. ಏನಂತ ಹೇಳಿದ್ರೆ, ಮುಂಚೆನೆ ಹೇಳಿದ್ರು 100 ಎಂಪ್ಲಾಯೀಸ್ ಯಾರಿಗಿದಾರೋ, ಯಾರಿಗೆ 100 ಎಂಪ್ಲಾಯೀಸ್ ಒಳಪಟ್ಟಿದ್ದಾರೋ ಅದರಲ್ಲಿ ಗೌರ್ಮೆಂಟೇ ಕೊಡುತ್ತೆ, ಪ್ರೊವೈಡೆಡ್. ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ, 90% ಆಫ್ ಯುವರ್ ಎಂಪ್ಲಾಯಿ ಶುಡ್ ಬಿ ಡ್ರಾಯಿಂಗ್ ಲೆಸ್ ದನ್ 15,000 rupees. ಅಂತ ಪ್ರಕಾರದಲ್ಲಿ 12% ಮತ್ತೆ 12% ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ ಕೊಡುತ್ತೆ 3 ತಿಂಗಳಿಗೆ ಅಂತ ಹೇಳಿದ್ರು. ಈ ಒಂದು ಕಂತಿನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ಇನ್ನೂ 3 ತಿಂಗಳು ಅದನ್ನ ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ, ಒಟ್ಟು 6 ತಿಂಗಳು ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ ಕಟ್ಟುತ್ತೆ. ಇದರಲ್ಲಿ ಎಂಪ್ಲಾಯೀಸ್ಗೆ ಯಾವ ತರದ್ದು ಲಾಸ್ ಇಲ್ಲ. ಇದು ಒಂದು ಕಂಪನಿ, ಒಂದ್ ತರದ ಕಂಪನಿ ಅಂದ್ರೆ 100 ಕಂಪನಿ ಒಳಪಟ್ಟ 100 ಎಂಪ್ಲಾಯೀಸ್ ಇರುವಂತಹ ಕಂಪನೀಸ್ಗೆ ಆಯ್ತು. ಅದಲ್ಲದೆ ಈ ಒಂದು ಕಂತ್ನಲ್ಲಿ ಏನ್ ಹೇಳಿದ್ದಾರೆ, ಈ ಕಂತ್ನಲ್ಲಿ ಏನ್ ಹೇಳಿದ್ದಾರೆ, 12% ಇಂದ 10% ಮಾಡ್ತೀವಿ ಅಂತ. ಅಂದ್ರೆ ಯಾರಿಗೆ 12% ಇತ್ತೋ, ಎಂಪ್ಲಾಯರ್ಸ್ 100% ಕಟ್ಟಬೇಕಿತ್ತು, ಎಂಪ್ಲಾಯೀಸ್ 12% ಕಟ್ಟಬೇಕಿತ್ತು, ಅದರಲ್ಲಿ 10% ಕಟ್ಟಿದ್ರೆ ಸಾಕು ಅಂತ ಹೇಳಿ. ಬಟ್ ಈ 10% ಇದೇನು ಡಿಫರೆನ್ಷಿಯಲ್ 2% ಗೌರ್ಮೆಂಟ್ ಕಟ್ಟುತ್ತಾ ಇಲ್ವಾ ಅಂತ ನಮಗೆ ಅದರಲ್ಲಿ ಕ್ಲಾರಿಟಿ ಇಲ್ಲ. ಬಟ್ ಒಂದಂತೂ ಗ್ಯಾರಂಟಿ, ಎಂಪ್ಲಾಯೀಸ್ಗೆ ಏನು ಇದರಲ್ಲಿ ಲಾಸ್ ಅದು ಟು ದಟ್ ಎಕ್ಸ್ಟೆಂಟ್ ಎಂಪ್ಲಾಯಿಗೆ ಆಗುವಂತ ಲಾಸ್ ಬಹುಶಃ ನನಗೆ ಅನ್ಸುತ್ತೆ. ಬಿಕಾಸ್ ಅವ್ರು ಲಾಸ್ ಆಗುತ್ತೆ ಅಂತ ಹೇಳಿರೋದ್ರಿಂದ ನನಗೆ ಅನ್ಸುತ್ತೆ ಬಹುಶಃ ಈ 2% ಗವರ್ಮೆಂಟ್ ಕಟ್ಟುತ್ತಾ ಅಂತೇಳಿ ಅನ್ಸುತ್ತೆ ನನಗೆ. ಅದ್ರಲ್ಲಿ ಇನ್ನೂ ನಾನು ಕ್ಲಾರಿಫಿಕೇಶನ್ ಬರಬೇಕು. ನಾನು ಮುಂಚೆನೆ ಒಂದು ಹೇಳ್ತಾ ಇದ್ದೆ ಹರಿಪ್ರಸಾದ್ ಅವರಿಗೆ, ಈ ಒಂದು 6 ಲಕ್ಷ ಕೋಟಿಯಲ್ಲಿ ಪರ್ಮನೆಂಟ್ ಆಗಿ ಬೆನಿಫಿಟ್ ಸಿಕ್ಕಿರುವಂತದ್ದು ಈ PF ಮಾತ್ರ. ಇನ್ನೆಲ್ಲ ಲಿಕ್ವಿಡಿಟಿ ಎನ್ಹಾನ್ಸಿಂಗ್ ಮೆಷರ್ ಅಂತ ಹೇಳಿ ಆಲ್ಮೋಸ್ಟ್ 5,90,000 ಕೋಟಿ ಏನ್ ಗವರ್ಮೆಂಟ್ ಈ ಒಂದು ಸ್ಕೀಮ್ ನಲ್ಲಿ ಕೊಟ್ಟಿದ್ದಾರೆ, ಅದು ಲಿಕ್ವಿಡಿಟಿ ಅಂದ್ರೆ ದುಡ್ಡು ಇಲ್ಲಿದರ ಎಂಪ್ಲಾಯರ್ಸ್ಗೆ ಜಾಬ್ ನಲ್ಲಿ ದುಡ್ಡು ಹಾಕಿದಂಗೆ ಆಯ್ತು. ಇದು ಒಂದು ನಾವು ತಿಳ್ಕೋಬೇಕು. ಗವರ್ಮೆಂಟ್ಗೆ ಒಂದು ದೊಡ್ಡ ಕಷ್ಟ ಇತ್ತು, ಜೀವನ ಉಳಿಸ್ಬೇಕಾ ಅಥವಾ ಕಂಪನಿನ ಉಳಿಸ್ಬೇಕಾ, ಅಂದ್ರೆ ಇಂಡಸ್ಟ್ರಿನ ಉಳಿಸ್ಬೇಕಾ ಅಂತ ಹೇಳಿ. ಕಡೆಗೆ ಏನಾಯ್ತು, ನೀವು ಜನ ಬದುಕಿದ್ರೆ ಕಂಪನಿ ಉಳಿಯುತ್ತೆ ಅಂತ ಹೇಳಿ ಈ ಒಂದು ಲೆಕ್ಕದಲ್ಲಿ ನನಗೆ ಅನ್ಸ್ತಾ ಇದೆ, ಬದುಕಿದ್ರೆ ಬೇಡಿದಿಂದೇನು ಅಂತ ಹೇಳ್ಬಿಟ್ಟು ಈಗ ಒಂದು ಬೇಡುವ ಪರಿಸ್ಥಿತಿ ಇದು. ಗವರ್ಮೆಂಟ್ ಹತ್ರ ಹೋಗ್ಬಿಟ್ಟು ನಾವು ಬಿಡ್ತಾ ಇದೀವಿ ಅಂತ ಹೇಳೋ ಲೆಕ್ಕದಲ್ಲಿ. ಸೊ ಬದುಕಲಿಕ್ಕೆ ಒಂದು ದಾರಿ
ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಈಗ ಬೇಡಿ ತಿನ್ನುವಂಥ ಒಂದು ಪರಿಸ್ಥಿತಿನೂ ಬರ್ತಾ ಇದೆ. ಅಂದರೆ ಈಗ ಇಂಡಸ್ಟ್ರೀಸ್ ಹ್ಯಾವ್ ಟು ಗೋ ಟು ದ ಬ್ಯಾಂಕ್ಸ್, ಗೆಟ್ ದಿ ಲಿಕ್ವಿಡಿಟಿ. ಬಟ್ ಇದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಈ ಒಂದು ಕಂತಿನಲ್ಲಿ ಒಂದು PF 10,000 ಕೋಟಿಯಷ್ಟು ಬೆನಿಫಿಟ್ ಬಂದಿದೆ. ಎರಡನೇದು MSME ಡೆಫಿನೇಷನ್, MSME ಸೆಕ್ಟರ್ ಡೆಫಿನೇಷನ್ ಚೇಂಜ್ ಆಗಿದೆ. ಅದು ಇಂಡಸ್ಟ್ರೀಸ್ಗೆ ಭಾರಿ ಒಳ್ಳೆಯದು. ಸುಮಾರಷ್ಟು ಸಣ್ಣದಿಂದ ಸ್ವಲ್ಪ ದೊಡ್ಡಿದ್ದಿರೋರು ಕೂಡ ಈಗ ಸಣ್ಣ ಕೈಗಾರಿಕೆ ಒಳಗಡೆ ಬರ್ತಾರೆ, ಅವ್ರಿಗೂ ಈ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಎಸ್ ಖಂಡಿತ. ತಲಂ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನು ಹೇಳ್ತೀರಿ ಕ್ವಿಕ್ ಆಗಿ? ಏನೋ ತಲಂ ಸರ್, ಇವಾಗ ಎಸ್ ನಾ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಎಸ್ ಈ 100 ಜನ ಅಂತಂದ ಅವ್ರು ಎಕ್ಸಾಂಪಲ್ ಕೊಟ್ಟರು ಸರ್. ಅವರು ಹೌದು, 100 ಜನದಲ್ಲಿ 90% ಭಾಗ 15,000ಕ್ಕಿಂತ ಕಡಿಮೆ ಇದ್ರೆ ಎಲ್ಲಿ ಸೇರ್ತಾರೆ ಸರ್? ನಮ್ಮಲ್ಲಿ ಸೆಮಿ ಸ್ಕಿಲ್ಡ್ ಇದ್ದಾರೆ, ಸ್ಕಿಲ್ಡ್ ಇದ್ದಾರೆ, ಹೈಲಿ ಸ್ಕಿಲ್ಡ್ ಇದ್ದಾರೆ. ಎಲ್ಲಾರು 90% ನಾನು ಸೆಮಿ ಸ್ಕಿಲ್ಡ್ ಇಟ್ಕೊಂಡು ಕೆಲಸ ಮಾಡಕ್ ಆಗುತ್ತೆ ಸರ್? ಇದು ಏನಂದ್ರೆ ಇದು ಪರಿವೇ ಇಲ್ಲದೆ ಮಾಡಿದಾರೆ ಅಷ್ಟೇ. ಒಳ್ಳೆ ಮನಸ್ಸಲ್ಲಿ ಒಳ್ಳೇದೇನೋ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಇವಾಗ ನಮಗೇನಾಗತ್ತೆ, ಇವಾಗ ನನ್ನ ಜೋಬಲ್ಲಿ ದುಡ್ಡಿಲ್ಲ ಸರ್, ನನಗಿವತ್ತು ನಾನು ಬ್ಯಾಂಕ್ ಅವ್ರು ಕೊಡಿಯಪ್ಪ, ಅವ್ರಿಗೆ ಎಷ್ಟು ವೇಜ್ ಬೇಕು ಗೊತ್ತಾ, ಅದನ್ನ ನಾವು ಮಾಡ್ತೀವಿ ಅಂತಂದ್ರೆ ಸಂತೋಷವಾಗಿರೋದು. ಇನ್ನೊಂದೇನು ಅಂದ್ರೆ, ಇವತ್ತು ನಾನು ಏಪ್ರಿಲ್ ಸ್ಯಾಲರಿ ಕೊಡದೆ ಹೋದ್ರೆ 15ನೇ ತಾರೀಕು ಒಳಗಾಗಿ ಆ PF ಬೆನಿಫಿಟ್ ನನಗೆ ಸಿಗೋದಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಏನ್ ಮಾಡೋದು ಸರ್? ಈ ತರದ ಯಕ್ಷ ಪ್ರಶ್ನೆಗಳೇ ಜಾಸ್ತಿ ಆಗಿದೆ. ಇನ್ನೊಂದು ಒಳ್ಳೇದೇನ್ ಮಾಡಿದ್ರೆ ಅಂದ್ರೆ 200 ಕೋಟಿ ರೂಪಾಯಿನ ಟೆಂಡರ್ನ ಗ್ಲೋಬಲ್ ಟೆಂಡರ್ ಮಾಡೋದಿಲ್ಲ, ಅದನ್ನ MSME ಸೆಕ್ಟರ್ನೇ ತಗೋಬಹುದು ಅಂತ ಅಂದ್ಬಿಟ್ಟು. ಇದು ಸುಲಭ ಅಲ್ಲ ಸರ್, ಅದು ಕಬ್ಬಿಣದ ಕಡಲೆ ಸರ್, ಅದು ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳಕ್ ಆಗಲ್ಲ. ನೋಡೋಣ ಆಗತ್ತೆ ಏನು ಅಂತ ಅಂದ್ಬಿಟ್ಟಿದ್ದೆ. ಇನ್ನೊಂದೇನು ಅಂತಂದ್ರೆ, ಈ ಮಾರ್ಕೆಟ್ ಲಿಂಕೇಜ್ ಕೊಡ್ತೀವಿ, ನೀವು ಟ್ರೇಡ್ ಫೇರ್ಸ್ಗೆ, ಎಕ್ಸಿಬಿಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅದರಿಂದಾನು ಸ್ವಲ್ಪ ಉಪಯೋಗ ಆಗುತ್ತೆ ಖಂಡಿತವಾಗಿ. ಬಟ್ ಇನ್ನೊಂದೇನಂದ್ರೆ ಸರ್, ಇವಾಗ ಒಂದೇ ನಿಮಿಷ ಇವ್ರು ಹೇಳ್ತಾ ಇದ್ರು, ಇವರು ಬ್ಯಾಂಕ್ MSME ಸೆಕ್ಟರ್ 200 ಕೋಟಿಯಷ್ಟು ಟೆಂಡರ್ ಏನ್ ಗೌರ್ಮೆಂಟ್ ಕಾಲ್ ಫಾರ್ ಮಾಡುತ್ತೆ, ಇಷ್ಟುವರೆಗೆ ಫಾರಿನ್ ಕಂಪನೀಸ್ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಿತ್ತು. ಈಗ ಒಂದು ಒಳ್ಳೆ ವಿಷಯ ಏನ್ ಮಾಡಿದ್ದಾರೆ, ಯಾವ ಟೆಂಡರ್ 200 ಕೋಟಿ ಒಳಗಡೆ ಇದೆಯೋ ಗವರ್ಮೆಂಟ್ ಕಾಲ್ ಫಾರ್ ಮಾಡೋ ಟೆಂಡರ್, ಅದರಲ್ಲಿ ಬರೇ ಇಂಡಿಯನ್ ಫರ್ಮ್ಸ್ ಶುಡ್ ಬಿ ಕಂಟೆಸ್ಟಿಂಗ್. ಆ ಟೆಂಡರ್ ಬರೇ ಇಂಡಿಯನ್ ಕಂಪನೀಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಅದು ನಮ್ಮಂತವರಿಗೆ ಭಾರಿ ಒಳ್ಳೇದು. ಇಂಡಿಯಾ ಅದೇ ನಿನ್ನೆ ಹೇಳಿದ ಪ್ರಕಾರ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ರಲ್ಲ, ಅದು ಇದರಲ್ಲಿ ಒಂದು ತಕೊಂಡ್ ಬಂದಿದ್ದಾರೆ. ಇನ್ನೊಂದು ಅವರಿಗೆ ಸಮಯದ ಅಭಾವ ಇದೆ, ಕ್ಷಮಿಸಿ. ಧನ್ಯವಾದ ತಮಗಿಬ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನಿಂಗ್, ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.